ಆಫೀಸ್ಗೆ ಹೋಗ್ತಿರ್ತಾನೆ, ಅಲ್ಲಿ ನೋಡ್ಕೋತೀನಿ ಅವಳ ವಿಷಯನ ಅಂತ ಅಂದ್ಕೊಂಡು ಕಾಫಿ ಕುಡಿದು ಮುಗಿಸಿದ ಮೇಲೆ ಜೈ ಬರೋದು ನೋಡಿ, ನಾನು ಮನೆಗೆ ಹೋಗ್ತಿದ್ದೀನಿ, ನಿನ್ನ ಕಾರ್ ತೆಗೆದುಕೊಂಡು ಹೋಗ್ತಿದ್ದೀನಿ, ಬಂದು ತೊಗೊಂಡು ಹೋಗು ಅಂತ ಜೈ ಮಾತಿಗಾಗಿ ಕಾಯ್ದೆ ಕಾರ್ ಕೀಸನ್ನು ತೆಗೆದುಕೊಂಡು ಓಡಿದ್ರೆ, ನನ್ನ ತಂಗಿಗಾಗಿ ಇರಬೇಕು ಈ ಭಾವನ ಓಟ. ಪರವಾಗಿಲ್ಲ ಬಿಡು, ಚೆನ್ನಾಗಿ ಹತ್ತಿದಾಳು ನನ್ನ ತಂಗಿ ಇವನು ಬುದ್ಧಿಗೆ ಅಂತ ಅಂದ್ಕೊಂಡು ನಗ್ತಾ ಫ್ರೆಶ್ ಆಗಿ ತಿಂಡಿಯನ್ನು ಆರ್ಡರ್ ಮಾಡಿಕೊಂಡು ಟಿ ವಿಯನ್ನು ಆನ್ ಮಾಡಿಕೊಂಡ ಜೈ. ಇನ್ನು ಕಾರ್ನಲ್ಲಿ ಹೊರಟ ಆರುಷ್ ತುಂಬ ಸ್ಪೀಡಾಗಿ ಮನೆಗೆ ಬರುವಷ್ಟರಲ್ಲೇ ರಾಗಿಣಿಯವರು ಅಹಿರಾಳಿಗೆ ತಿಂಡಿ ತಿನ್ನು ಅಂತ ಕೇಳ್ತಿದ್ರು. ಇಲ್ಲ ಅತ್ತೆಮ್ಮ, ಇನ್ನು ನಾನು ಆಫೀಸ್ಗೆ ಹೋಗಬೇಕು, ಬಾಯ್ ಅಂತ ಅವಳು ಹೇಳ್ತಾ ಇದ್ಲು. ಅದನ್ನು ಗಮನಿಸಿದ ಆರುಷ್ ಅಹಿರಾಳ ಕೈಯನ್ನು ಹಿಡಿದು ಎಳ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋದ. ನಿನ್ನೆ ಬೆಳಗ್ಗಿನಿಂದ ನೀನು ಸರಿಯಾಗಿ ತಿಂದಿಲ್ಲ, ಮಧ್ಯಾಹ್ನ ಕೂಡ ಲಂಚ್ನ ಸ್ಕಿಪ್ ಮಾಡಿದೀಯಾ, ಸಾಯಂಕಾಲ ಅಂತೂ ನಿಜವಾಗ್ಲೂ ಇಲ್ಲದಂತೆ ತಿನ್ನಲೇ ಇಲ್ಲ. ಮನುಷ್ಯಳ ನೀನು ಅಥವಾ ರಾಕ್ಷಸಿನ? ಏನು ಅಂದ್ಕೊಂಡಿದೀಯ ನೀನು? ತಿಂದೆ ಯಾರನ್ನು ಉದ್ಧರಿಸ್ಬೇಕು ಅಂತ ನಿನ್ನ ಆಲೋಚನೆ ಅಂತ ಅರ್ಚಿತ್ಲೆ ಪ್ಲೇಟ್ನಲ್ಲಿ ತಿಂಡಿಯನ್ನು ಹಾಕ್ಕೊಂಡು ಅಹಿರಾ ಕೋಪದಿಂದ ನೋಡ್ತಾ ಇದ್ರೂ ಕೂಡ ಯಾವುದೇ ರೀತಿ ಕ್ಯಾರೆ ಎಂದೇ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಬಾಯಿಗೆ ಕುಕ್ಕಿದಾಗ ಅಹಿರಾಳ ಮನಸ್ಸು ಸಂತೋಷದಿಂದ ತುಂಬ ಹೋಯಿತು. ಅವಳಿಗೆ ತುಂಬ ಸಂತೋಷ ಅನಿಸಿ ಆನಂದ ಬಾಷ್ಪ ಕಣ್ಣಿಂದ ಉರುಳೋದಕ್ಕೆ ರೆಡಿಯಾಗಿದ್ದರೆ ಅವುಗಳನ್ನ ಕಷ್ಟಪಟ್ಟು ತಡ್ಕೊಳ್ತಿದ್ಲು. ಇದೆಲ್ಲವನ್ನು ನೋಡ್ತಿ ಸಿತಾರ ಹಿಡಿ ಬಿಗಿದು, ಇಲ್ಲಿ ನಾನು ಕೂಡ ಇದ್ದೀನಿ ತಾನೇ ಬಾವಾ, ನಾನು ನಿನಗೆ ಕಾಣಿಸ್ತಿಲ್ವಾ, ಅವಳು ಮಾತ್ರ ನಿನಗೆ ಕಾಣಿಸ್ತಿದ್ದಾಳಾ, ಯಾಕೆ ಬಾವಾ ಇಷ್ಟೊಂದು ಬದಲಾಗ್ತಿದೆಯಾ, ನಾನು ಸತ್ರೂ ಪರವಾಗಿಲ್ಲ ಅನ್ನುವಂತೆ ಬಿಹೇವ್ ಮಾಡ್ತಾ ಇದೆಯಾ ನೀನು, ಮೊದಲು ನಿನ್ನ ವಿಷಯನ ನೋಡ್ಕೋಬೇಕು, ನಿಜಕ್ಕೂ ನಿನಗೆ ಹಳೆಯ ನೆನಪುಗಳು ಬರ್ತಿವ್ಯಾ ಇಲ್ವಾ ಅದನ್ನು ಮೊದಲು ತಿಳ್ಕೋಬೇಕು, ಬರೋ ಅವಕಾಶವೇ ಇರಬಾರ್ದು, ಒಂದು ವೇಳೆ ಅಂಥ ಅವಕಾಶ ಇದ್ದರೆ ನಾನು ಮಾಡಬೇಕಾದದನ್ನು ಮಾಡ್ತೀನಿ ಅಂತ ಕೋಪದಿಂದ ಅಂದ್ಕೊಳ್ತಾ ಅಹಿರಾಳಿಗೆ ತಿಂಡಿ ತಿನ್ನಿಸ್ತಿರುವಾಗಲೇ ಅಹಿರಾ ಹತ್ರ ಹೋದ ಸಿತಾರ, ನನಗೂ ಸ್ವಲ್ಪ ತಿನ್ನಿಸು ಬಾವಾ, ತುಂಬ ಹಸಿವಾಗ್ತಿದೆ ಅಂತ ಇನ್ನೋಸೆಂಟಾಗಿ ಮುಖ ಮಾಡಿಕೊಂಡು ಕೇಳಿದ್ಲು. ಆರುಷ್ ಅಂತೂ ತುಂಬಾ ಕಿರಿಕಿರಿಯಿಂದ, 2 ಕೈಗಳಿವೆಯಲ್ಲ ನೀನೇ ತಿನ್ನು ಅಂತ ಹೇಳಿದ ತಕ್ಷಣ ಸಿತಾರ ಉದ್ವೇಗದಿಂದ ಅಹಿರಾ ಕಡೆ ನೋಡಿದ್ಲು. ಅಹಿರಾ ನಗುವನ್ನು ಬಚ್ಚಿಟ್ಕೊಳ್ಬೇಕನ್ನುವಂಥ ತುಟಿಗಳನ್ನ ಬಿಗಿಗೊಳಿಸಿದ ತಕ್ಷಣ ಸಿತಾರ ಕೋಪದಿಂದ, ಏನು ಬಾವಾ ನೀನು ಮಾತಾಡೋದು, ನಿನ್ನ ಹೆಂಡತಿ ಆಗದವಳಿಗೆ ಮಾತ್ರ ಪ್ರೀತಿಯಿಂದ ಬಲವಂತವಾಗಿ ತುತ್ತು ತಿನ್ನಿಸ್ತೀಯಾ, ಎಷ್ಟೋ ಪ್ರೀತಿಯಿಂದ ಹತ್ತಿರ ಬರೋ ನನಗೆ ಮಾತ್ರ 2 ಕೈಗಳಿಲ್ವೇ ಅಂತ ಗೇಲಿ ಮಾಡ್ತೀಯಾ, ಇದೇನಾ ನಿನ್ನ ಪ್ರೀತಿ ಅಂತ ಮತ್ತೊಮ್ಮೆ ಶುರು ಮಾಡುವಷ್ಟರಲ್ಲೇ ನಿಲ್ಲಿಸು ಸಿತಾರ ಅಂತ ಕಿರಿಕಿರಿಯಿಂದ ಅರ್ಚಿದ ಆರುಷ್. ನಾವಿಬ್ಬರು ಆಫೀಸ್ಗೆ ಹೋಗಬೇಕು, ಅವಳು ನಿನ್ನೆಯಿಂದ ಊಟ ಮಾಡಿಲ್ಲ, ಅದನ್ನು ನೀನು ಲೆಕ್ಕಿಸ್ಕೊಳ್ಳಿಲ್ಲ, ನೀನು ಹೇಳಿದ ಹಾಗೆ ನಾನು ನಾಮಮಾತ್ರಕ್ಕೆ ಗಂಡನೇ ಆದರೂ ಅವಳ ಜವಾಬ್ದಾರಿ ನನ್ನದಾಗಿರೋದ್ರಿಂದ ನಾನೇ ಅವಳಿಗೆ ಊಟವನ್ನು ಮಾಡಿಸ್ಬೇಕು, ಅವಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಬೇಕು, ಅದಕ್ಕೆ ನೀನು ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೋಡ್ಕೊ ಹೋಗು ಅಂತ ಸೀರಿಯಸ್ ಆಗಿ ಹೇಳಿ, ನೀನು ತಿನ್ನೋ ಅಂತ ಗದರಿದ ತಕ್ಷಣ ಅಹಿರಾ ಎದರಿ ಆರುಷ್ ತಿನ್ನಿಸಿದ್ನೆಲ್ಲ ಪೂರ್ತಿಯಾಗಿ ತಿಂದುಬಿಟ್ಲು ಇಷ್ಟದಿಂದ. ಅಹಿರಾ ತಿಂದ ನಂತರ ತಾನು ತಿಂತ ವೆಯ್ಟ್ ಮಾಡು ನನಗಾಗಿ, ನಾನು ಬರ್ತೀನಿ ಅಂತ ಸೀರಿಯಸ್ ಆಗಿ ಹೇಳಿದ ತಕ್ಷಣ, ಅದೇನು ಬಾವಾ ನನ್ನ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದೆ ತಾನೇ, ನಾನು ಕೂಡ ನಿಮ್ಮ ಕಂಪ್ನಿಯಲ್ಲೇ ಜಾಬಿಗೆ ಟ್ರೈ ಮಾಡ್ತಿದ್ದೀನಿ, ಈ ದಿನ ಇಂಟರ್ವ್ಯೂ ಇದೆ ಅಂತ ನಿನಗೆ ಹೇಳಿದೆ ತಾನೇ ಅಂತ ಸಿತಾರ ಹಲ್ಲು ಕಡಿದು ಕೇಳಿದ್ಲು. ಕ್ಯಾಬ್ನಲ್ಲಿ ಬಂದುಬಿಡು ಸೀತು, ನನಗೆ ಮತ್ತು ಅಹಿರಾಳಿಗೆ ಪೆಂಡಿಂಗ್ ವರ್ಕ್ ಇದೆ, ಬೇಗ ಹೋಗಬೇಕು, ಮೇಲಾಗಿ ಮೊನ್ನೆ ನಿನಗಾಗಿ ಬಂದು ವರ್ಕ್ ಎಲ್ಲ ಡಿಲೇ ಮಾಡಿಕೊಂಡೆ, ಸೊ ಆ ವರ್ಕ್ ಕಂಪ್ಲೀಟ್ ಮಾಡಿಕೊಳ್ಬೇಕು ಅಂತಂದ ಆರುಷ್ ಸಿತಾರಾಗೆ. ನಾನು ನಿನ್ನ ಜೊತೆ ಬೈಕ್ ಮೇಲೆ ಬರ್ತೀನಿ ಬಾಬಾ ಅಂದ ತಕ್ಷಣ ಅಹಿರಾ ಮೇಲಕ್ಕೆದ್ದು, ಅದು ಹೇಗೆ ಬರ್ತೀಯಾ
ಆ ಬೈಕ್ನಲ್ಲಿ ಹಾಫ್ ಅಮೌಂಟ್ ನನ್ನದು, ಹಾಫ್ ಅಮೌಂಟ್ ನಿಮ್ಮ ಭಾವನದು. ಅಂದರೆ ಆ ಬೈಕ್ ನಮ್ಮಿಬ್ಬರದು. ನಾವಿಬ್ಬರು ಮಾತ್ರ ಆ ಬೈಕ್ ಮೇಲೆ ಹೋಗಬೇಕು. ನನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಭಾವ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ. ಅಷ್ಟೊಂದು ನಿಮ್ಮ ಭಾವನ ಜೊತೆ ಹೋಗ್ಬೇಕು ಅನಿಸಿದ್ರೆ ಇಬ್ಬರು ಸೇರಿ ಕ್ಯಾಬ್ನಲ್ಲಿ ಬಂದುಬಿಡಿ, ಐ ಡೋಂಟ್ ಕೇರ್. ಆದರೆ ನನ್ನ ಸ್ಕೂಟಿ ನನಗೆ ಬೇಕೇ ಬೇಕು ಅಂತ ಕೋಪದಿಂದ ಹೇಳಿ ಹೊರಗಡೆ ಹೊರಟೋದ್ಲು. ಆರುಷ್ ತಿಂಡಿ ತಿಂತಿದ್ದವನು ಹಾಗೆ ಮಧ್ಯದಲ್ಲೇ ಕೈ ತೊಳ್ಕೊಂಡು ಕಿರಿಕಿರಿಯಿಂದ ಸಿತಾರ ಜೊತೆ ಚಿಕ್ಕ ಮಗುವಿನ ಥರ ಪ್ರತಿಯೊಂದಕ್ಕೂ ಹೀಗೆ ಹಠ ಹಿಡಿಬೇಡ, ಅಸಹ್ಯವಾಗಿರುತ್ತೆ ಅಂತ ಹೇಳಿ ಹೊರಟೋದ. ಅಷ್ಟೆಲ್ಲ ಮಾಡಿ ಅಷ್ಟೊಂದು ಹೆದರಿಸಿದ್ರು ಆರುಷ್ ತನ್ನ ಕೈಯಲ್ಲಿ ಸಿಗದೇ ಇರೋದ್ರಿಂದ ಸಿತಾರಾಳಲ್ಲಿನ ಸೈಕೋನ ನಿದ್ರೆಯಿಂದ ಎಬ್ಬಿಸ್ತಾ ಇದ್ದರೆ ಕಷ್ಟಪಟ್ಟದನ್ನು ಹತ್ತಿತ್ತ. ಇಲ್ಲ ಬಾಬಾ, ಒಂದು ಸಲ ನಾನು ಆಫೀಸ್ನಲ್ಲಿ ಜಾಯ್ನ್ ಆದೆ ಅಂದರೆ ಆಮೇಲೆ ಅವಳ ವಿಷಯ ತಿಳ್ಕೊತೀನಿ. ಅವಳು ಆ ಆಫೀಸ್ನಲ್ಲಿ ಇರದಂತ ಮಾಡ್ತೀನಿ, ನೋಡ್ತಾ ಇರು. ನನ್ನನ್ನು ಪ್ರತಿಯೊಂದಕ್ಕೂ ಅವಮಾನಿಸ್ತಿದ್ದಾಳೆ, ಪ್ರತಿಯೊಂದು ವಿಷಯಕ್ಕೂ ಅಡ್ಡ ಬರ್ತಾನೆ ಇದ್ದಾಳೆ. ಅಂಥವಳನ್ನು ಸುಮ್ಮನೆ ಬಿಡ್ತೀನಾ ಅಂತ ಹಠದಿಂದ ಅಂದುಕೊಳ್ತಾ ತಾನು ರೆಡಿಯಾಗೋದಕ್ಕೆ ಹೊರಟ್ಲು. ಇನ್ನು ಹೊರಗೆ ಬಂದ ಆರುಷ್ಗೆ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡ್ತಾ ಅಹಿರಾ ಕಾಣಿಸಿದ್ಲು. ಅವಳ ಹತ್ರ ಹೋದ ಆರುಷ್ ಕೋಪದಿಂದ, ಅಹಿರಾ ಹತ್ರ ಹೋಗಿ ಹಿಂದಕ್ಕೆ ಜರುಗೋ ಅಂತ ಅರಿಸ್ತಾ. ಅಹಿರಾ ಹಿಂದಕ್ಕೆ ಸರಿದ ಮೇಲೆ ಸ್ಕೂಟಿ ತಾನು ತೆಗೆದುಕೊಂಡು ಸ್ಟಾರ್ಟ್ ಮಾಡ್ತಾ, ಇನ್ನೊಂದು ಬಾರಿ ನನ್ನನ್ನು ಮೀರಿ ಹೋದೆ ಅಂದರೆ ಕೊಂದು ಬಿಡ್ತೀನಿ ಅಹಿರಾ, ಅರ್ಥ ಆಯ್ತಾ? ಆಫೀಸ್ನಲ್ಲಿ ಕೂಡ ನೀನು ಓವರ್ ಆ್ಯಕ್ಷನ್ ಜಾಸ್ತಿ ಆಗೋಗ್ತಿದೆ. ನಾನು ಮಾತಾಡ್ದಂತಿರೋದು, ಬೇಕಂತಾನೇ ದೂರ ಇಡೋದು, ನಾನು ಬಂದರೆ ನನ್ನ ಮುಖ ಕೂಡ ನೋಡದೇ ಇರೋದು, ಇವು ಯಾವುದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ತನ್ನ ಪಾಡಿಗೆ ತಾನು ಹೇಳಿಕೊಂಡು ಹೋಗ್ತಾ ಇದ್ದರೂ ಅಹಿರಾ ದಿಕ್ಕುಗಳನ್ನ ನೋಡ್ತಿದ್ಲೆ ಹೊರತು ಕನಿಷ್ಠ ರೆಸ್ಪಾಂಡ್ ಕೂಡ ಮಾಡದೇ ಇದ್ದಾಗ ಹಲ್ಲು ಕಡಿತಾ, ರಾಕ್ಷಸಿ, ನಂಗೆ ಗೊತ್ತು ನೀನು ಇದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಇದೆಯಾ ಅಂತ. ಅಂದರೆ ಅರ್ಥ ನಾನು ಮುಂಚೆ ನಿನಗೆ ಗೊತ್ತು, ನೀನು ಬೇಕಂತಾನೇ ನನ್ನ ಲೈಫ್ಗೆ ಬಂದಿದೆಯಾ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ನೀನು ಬೇಕಂತಾನೇ ನನ್ನ ಲೈಫಿಗೆ ಬಂದಿದೆಯಾ. ಸೊ ಅದನ್ನು ತಿಳ್ಕೊಂಡೇ ತೀರ್ತೀನಿ ನಾನು. ಚಾಲೆಂಜ್ ಮಾಡಿದಂತೆ ತಾನೇ ಜೈ ಜೊತೆ, ಆ ಚಾಲೆಂಜ್ನಲ್ಲಿ ವಿನ್ ಆದಮೇಲಿರುತ್ತೆ ನಿನಗೆ. ನನಗೆ ತಿಳಿಯದೆ ನೀನು ಏನೋ ಮುಚ್ಚಿಟ್ಟಿದೆಯಾ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ತಿಳಿಬೇಕು. ನೀನು ನನ್ನ ಕೈಯಲ್ಲಿ ಸಿಕ್ಕಾಕೊಂಡೆ ಅಹಿರಾ. ಈ ಮಾತನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಕೋ ಅಂತ ಸೀರಿಯಸ್ ಆಗಿ ಹೇಳಿ ಸ್ಪೀಡನ್ನು ಹೆಚ್ಚಿಸ್ದ. ಆ ಒಂದೇ ಒಂದು ಮಾತಿಗೆ ಅಹಿರಾಳ ಗುಂಡಿಗೆಯ ವೇಗ ಹೆಚ್ಚಾಗಿ ಹೆದರಿಕೆಯಿಂದ ಆರುಷ್ ಕಡೆ ನೋಡಿದ್ಲು. ಆ ಭಯವನ್ನು ಸೈಡ್ ಮಿರರ್ ಮೂಲಕ ನೋಡಿದ ಆರುಷ್ ಖಂಡಿತವಾಗಿಯೂ ಏನೋ ಇದೆ ಅಂತ ಡಿಸೈಡನ್ನು ಮಾಡಿಕೊಂಡು ಅದನ್ನು ತಿಳಿದುಕೊಳ್ಳೋ ಪ್ರಯತ್ನ ಶುರು ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟ. ಅದರ ಭಾಗವಾಗಿ ಅಹಿರಾಳನ್ನು ಕೂಡ ಬಳಸ್ಕೊಡೋದಕ್ಕೆ ಹಿಂಜರಿಬಾರದು ಅಂತ ಅಂದುಕೊಂಡ. ಮುಖ್ಯವಾಗಿ ಮದುವೆಯಾದ ಮೊದಲ ದಿನ ತಾನು ಡ್ರಿಂಕ್ ಮಾಡ್ತಿದ್ದಾಗ ಅಹಿರಾ ಹೆದರಿದ್ದನ್ನು ತಾನು ಗಮನಿಸಿದ್ರಿಂದ ಆ ವಿಷಯವನ್ನು ಕೂಡ ನೋಟ್ ಮಾಡಿಕೊಂಡು ಏನು ಮಾಡಬೇಕಂತ ಮೈಂಡ್ನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಬ್ಯುಸಿ ಆಗ್ಬಿಟ್ಟ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಅಹಿರಾ ಮನಸ್ಸಿನಲ್ಲಿ ಇವಾಗ ನಡೆದಿರೋದೆಲ್ಲ ಆರುಷ್ಗೆ ತಿಳಿದ್ರೆ ನನ್ನನ್ನು ಸ್ವಲ್ಪವೂ ಕ್ಷಮಿಸೋದಿಲ್ಲ, ಇನ್ನೂ ನನ್ನ ಮೇಲೆ ಕೋಪ ಹೆಚ್ಚಿಸ್ಕೊಳ್ತಾನೆ. ಇವಾಗಲೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ನಿಜ ತಿಳಿದ್ರೆ ನನ್ನನ್ನು ಬಿಟ್ಟು ಹೋದರೂ ಆಶ್ಚರ್ಯನೇ ಪಡಬೇಕಿಲ್ಲ. ಏನು ಮಾಡಬೇಕು? ಆರುಷ್ಗೆ ನಿಜ ತಿಳಿಬೇಕು. ಆದರೆ ತಿಳಿದ ಮೇಲೆ ನನ್ನ ಪರಿಸ್ಥಿತಿ ಏನು? ಎಲ್ಲ ಗೊಂದಲವಾಗಿದೆ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ತನ್ನಲ್ಲೇ ತಾನು ಬೇಸರ ಮಾಡ್ಕೊತ ಹಾಗೆ ಕಣ್ಣನ್ನು ಮುಚ್ಕೊಂಡ್ಬಿಟ್ಲು ಬೇಸರದಿಂದ. ಇಷ್ಟರಲ್ಲಿ ಸ್ಕೂಟಿನ ಪಾರ್ಕ್ ಮಾಡಿದ ಆರುಷ್, ಹೀಗೆ ಕೂತಿರ್ತೀಯಾ ಅಥವಾ ಹೋಗೋಣವಾ ಅಂದ ತಕ್ಷಣ ಅಹಿರ ಎಚ್ಚೆತ್ಕೊಂಡು ಮಾತಾಡದೆ ನಡ್ಕೊಂಡು ಹೋಗ್ತಾ ಇದ್ದರೆ ಹಿಂದೆ ನಡೀತಿದ್ದ ಆರುಷ್ ಅವಳೊಂದಿಗೆ
ನೋಡು, ನಾನು ನಿಜ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನನ್ನನ್ನು ತಡೆಯೋದು ನಿಂತರವಲ್ಲ, ಹಾಗಾಗಿ ಬೆಟರ್ ಮುಂಚೆಯೇ ನಿಜಾನ ನೀನೇ ಹೇಳಿಬಿಡು. ಇವಾಗ ನೀನು ನಿಜ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಳ್ತೀನೋ ಏನೋ, ಆದರೆ ನನ್ನಷ್ಟಕ್ಕೆ ನಾನೇ ಏನಾದರೂ ತಿಳ್ಕೊಂಡ್ರೆ ಮಾತ್ರ ನಿಜವಾಗಿ ಹೇಳ್ತಿದ್ದೀನಿ ನನ್ನ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ. ನಾನು ನಿನ್ನ ವಿಷಯದಲ್ಲಿ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದ ತಕ್ಷಣ ಅಹಿರಾಳ್ ಕಣ್ಣುಗಳು ಭಯದಿಂದ ದೊಡ್ಡದಾದವು. ಅದನ್ನು ಗಮನಿಸಿದ ಆರುಷ್ ನಡಿ ಅಂತ ಅವಳೊಂದಿಗೆ ತನ್ನ ಪ್ಲೇಸ್ಗೆ ಹೊರಟು ಹೋದ. ತನ್ನ ಕ್ಯಾಬಿನ್ ಒಳಗೋದ ಅಹಿರಾ ತಕ್ಷಣವೇ ದೇವಿಗೆ ಕಾಲ್ ಮಾಡಿ ಆರುಷ್ ಹಾಗೂ ತನ್ನ ಮಧ್ಯೆ ನಡೆದಿದ್ದನ್ನು ಹೇಳಿ, ಏನು ಮಾಡಲಿ ಪಪ್ಪ, ನನಗಂತೂ ತುಂಬ ಭಯ ಆಗ್ತಿದೆ. ನಿಜ ಹೇಳೋಣ ಅಂದರೆ ಆ ತೆಗೆದುಕೊಂಡು ಮಾತು ಇನ್ನೂ ನೆನಪಿದೆ ನನಗೆ. ನಾವು ಮಾತಿನ ಮೇಲೆ ನಿಲ್ಲೋ ಮನುಷ್ಯರೇ ತಾನೇ ಪಪ್ಪ. ಮಾತು ತಪ್ಪಿದ್ರೆ ಆ ಹೇಳಿದ ಹಾಗೆ ನಾನು ಆರುಷ್ನಿಂದ ಶಾಶ್ವತವಾಗಿ ದೂರವಾಗಬೇಕು ಪಪ್ಪ. ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಕಣ್ಣೀರಿನಿಂದ ಹೇಳ್ತಿದ್ರೆ, ಏನೇ ನಡೆದರೂ ಸರಿ, ನಾನು ನಿನ್ನ ಹಿಂದೆ ಇರ್ತೀನಿ ಲಕ್ಕಿ ಚಾಂಪ್. ಹಾಗಾಗಿ ನೀನು ಯಾವುದಕ್ಕೂ ಹೆದರಬೇಡ. ಮತ್ತು ಆರುಷ್ ನಿಜ ತಿಳ್ಕೊಂಡ್ರೆ ಎಲ್ಲ ನಿಜಗಳು ಹೊರಗೆ ಬರುತ್ತವೆ. ಆವಾಗ ಅವನೇ ಡಿಸೈಡ್ ಮಾಡ್ತಾನೆ ಏನು ಮಾಡಬೇಕು ಅಂತ. ಇನ್ನು ನಿನ್ನ ಮೇಲೆ ಕೋಪ ಅಂದರೆ ಪ್ರೀತಿಸೋರ ಮೇಲೆ ಕೋಪ ಕನಿಷ್ಠ 1 ಗಂಟೆ ಕೂಡ ನಿಲ್ಲೋದಿಲ್ಲ ಲಕ್ಕಿ ಚಾಂಪ್. ಎಕ್ಸ್ಪೀರಿಯನ್ಸ್ನಿಂದ ಹೇಳ್ತಿದ್ದೀನಿ, ಹಾಗಾಗಿ ಬಿಟ್ಬಿಡು ಸರಿನಾ. ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಅಂತಂದ ದೇವ್. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗಿಯೂ ನೀನು ಬ್ಯಾಕ್ ಬೋನ್ ಥರ ನಿಲ್ತಿದ್ಯಾ. ನನ್ನ ಪ್ರತಿಯೊಂದು ವಿಷಯದಲ್ಲೂ ನೀನೇ ನನಗೆ ಹೆಗಲಾಗಿ ನಿಂತಿದ್ಯಾ, ಇರ್ತಿದ್ಯಾ ಅಂತ ಸಂತೋಷದಿಂದ ಹೇಳಿದ್ಲು ದೇವ್ ಅವರ ಲಕ್ಕಿ ಚಾಂಪ್. ಥ್ಯಾಂಕ್ ಯು ಹೇಳಿ ನನ್ನನ್ನು ಬೇರೆಯವನನ್ನಾಗಿ ಮಾಡಬೇಡ ಲಕ್ಕಿ ಚಾಂಪ್. ನಂಗೆ ನಿನಗಿಂತ ಯಾರು ಹೆಚ್ಚು ಹೇಳು, ಗೊತ್ತಲ್ವಾ, ನೀನೇ ನನ್ನ ಪ್ರಾಣ ಅಂತ ಎಮೋಷ್ನಲ್ ಆಗಿ ಅಂದ ತಕ್ಷಣ, ಗೊತ್ತು ಪಪ್ಪ ಗೊತ್ತು ಅಂದೇಳಿ ಆರುಹಿ, ಅವ್ಯಾನ್, ಆರವ್, ಅವನಿಕಾ ಹೇಗಿದ್ದಾರೆ ಅಂದ್ಲು. ದೇವ್ ಒಂದು ನಿಟ್ಟುಸಿರು ಬಿಟ್ಟು, ಇಬ್ಬರು ಇಷ್ಟ ಬಂದ ಹಾಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಕನಿಷ್ಠ ಹೇಳಿದ ಮಾತನ್ನು ಕೂಡ ಕೇಳ್ತಿಲ್ಲ. ನನ್ನೆದುರಿಗೆ ಆ ಆರವ್ ಅವನಿಕಾಳನ್ನು ಹತ್ರ ಸೇರಿಸ್ಕೊಳ್ತಾ ಇದ್ದಾನೆ. ಹುಡುಗನ ಲಕ್ಷಣಗಳು ತೇಲ್ ಹೋಗ್ತಿವೆ. ಅಂದ ತಕ್ಷಣ ಅಹಿರಾ ಗಟ್ಟಿಯಾಗಿ ನಕ್ಕು, ಎಷ್ಟಿದ್ರೂ ನಿನ್ನ ಜೀನ್ಸ್ ತಾನೆ ಪಪ್ಪ, ಹಾಗೇ ಇರ್ತಾನೆ ಬಿಡು. ನೀನು ಮಮ್ಮಿ ಜೊತೆ ಕೂಡ ಹೀಗೆ ಇರ್ತಿದ್ಯಂತೆ ತಾನೇ ಅಂದ್ಲು ತಮಾಷೆಯಾಗಿ. ದೇವ್ ಕೂಡ ನಕ್ಕು, ಅದೇ ನನ್ನ ಲಕ್ಕಿ ಚಾಂಪ್, ಎದ್ದು ಹೀಗೆ ನಗ್ತಾ ಇರಬೇಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಲಕ್ಕಿ ಚಾಂಪ್, ಡೋಂಟ್ ವರಿ ಅಂತ ಅವಳಿಗೆ ಮತ್ತೊಮ್ಮೆ ಧೈರ್ಯ ಹೇಳಿ, ಬಾಯ್. ಮತ್ತೆ ನಿನ್ನ ಗಂಡ ನೋಡಿದ ಅಂದರೆ ಅದೋ ಥರ ಮುಖ ತಿರುಗಿಸ್ತಾನೆ ಅಂತ ಅನ್ನಲು, ಅದು ನಿಜ ಪಪ್ಪ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೆಲಸದಲ್ಲಿ ಮುಳುಗಿ ಹೋದ್ಲು ಸಂತೋಷದಿಂದ. ಆರುಷ್ ಅವರೆಲ್ಲ ಹೊರಟೋದ ಮೇಲೆ ಸಿತಾರ ಕೋಪದಿಂದ ರೆಡಿಯಾಗಿ ಹೊರಗೆ ಬಂದಾಗ ರಘುನಾಥ್ ಅವರು ತಡೆಯಲು, ಏನು ಡ್ಯಾಡಿ ಅಂತ ಕೇಳಿದ್ಲು. ಎಲ್ಲಿಗೆ ಅಂತ ಕೇಳಿದ್ದಕ್ಕೆ, ಜಾಬ್ ನೋಡ್ಕೋತೀನಿ ಡ್ಯಾಡಿ, ನಾನು ಕೂಡ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಮ್ಮ ಕಂಪ್ನಿ ಇದೆ, ನೀನು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಸೀರಿಯಸ್ ಆಗಂದರು ರಘುನಾಥ್. ಇಷ್ಟರವರೆಗಿನ ಡಿಸ್ಕಷನ್ ಎಲ್ಲ ಕೇಳಿಸ್ಕೊಂಡಿದ್ರಿಂದ, ಡ್ಯಾಡಿ ಇದನ್ನೇ ಹೇಳ್ತಿದ್ದೀನಿ, ಭಾವನೆಗೂ ನನಗೂ ಮಧ್ಯೆ ನೀವು ಬಂದರೆ ನೀವು ನನ್ನ ಹೆತ್ತ ತಂದೆ ಅನ್ನೋ ವಿಷಯನೂ ಮರ್ತು ಬಿಡಬೇಕಾಗುತ್ತೆ. ನನಗೆ ಭಾವನೇ ಮುಖ್ಯ, ಭಾವನಾದ ಮೇಲೆ ಯಾರೇ ಆದರೂ ಅಂತ ಗಟ್ಟಿಯಾಗಿ ಕಿರ್ಚಿ ಹೇಳಿ ತಮ್ಮ ಕೈ ಮೀರಿ ಹೋಗ್ತಿದ್ವಿ ಅನ್ನೋ ವಿಷಯವನ್ನು ಸಿಂಬಾಲಿಕ್ಕಾಗಿ ಅವ್ರಿಗೆ ತಲುಪಿಸಿ ಹೊರಗೊಟ್ಟೋದ್ಲು. ಅವಳ ಮಾತುಗಳಿಗೆ ಕೋಪ ಬಂದ ರಾಗಿಣಿಯವರು ಹಾಗೂ ಅಮರೇಂದ್ರ ಅವರು ರಘುನಾಥ್ ಅವರೊಂದಿಗೆ, ನೋಡು ರಘು, ನಿನ್ನ ಮಗಳನ್ನು ಹದ್ನಲ್ಲಿ ಇಟ್ಕೊಳ್ದಿದ್ರೆ ದೇವ್ ಬಗ್ಗೆ ನೀನು ಗೊತ್ತು ಅಂತ ಎಚ್ಚರಿಸಿದ್ರಿಂದ ರಘುನಾಥ್ ಅವ್ರಿಗೆ ಮೊದಲು ಭಯ, ಆಮೇಲೆ ಬೇಸರವಾಗಿ ಜಾನಕಿ ಅವರ ಕಡೆ ಕೋಪದಿಂದ ನೋಡಿದ್ರು. ಜಾನಕಿ ಅವ್ರು ಲೆಕ್ಕಿಸ್ಕೊಳ್ದಂತೆ ಮುಖ ತಿರುಗಿಸಿ ಮೂತಿ ಕೂಡ ತಿರುಗಿಸ್ಕೊಂಡ್ರೆ ರಘುನಾಥ್ ಅವರ ಅಮರೇಂದ್ರ ಅವರೊಂದಿಗೆ, ಸಿತಾರಳನ್ನ ನಾನು ನೋಡ್ಕೊಳ್ತೀನಿ ಬಾಬಾ, ನೀವು ಮಾತ್ರ ದೇವ್ಗೆ ನನ್ನ ಮಗಳ ಬಗ್ಗೆ ಹೇಳ್ಬೇಡಿ ಅಂತ ಹೇಳಿದ್ದಕ್ಕೆ, ನಿನ್ನಿಷ್ಟ ರಘು, ನಾನಂತೂ ಹೇಳಬೇಕಾದನ್ನು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ತನ್ನ ಮಗಳನ್ನು ಅನಾಥಳಂತೆ ಬಿಡೋ ಅವನಲ್ಲ ದೇವ್, ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯ ಅವನಿಗೆ ತಿಳಿಯುತ್ತಲೇ ಇರುತ್ತೆ. ಸೊ ಬೆಟರ್ ಕೇರ್ಫುಲ್ ಆಗಿರೋದು ಅಂತ ಇಂಡೈರೆಕ್ಟಾಗಿ ಜಾನಕಿ ಅವರಿಗೂ ವಾರ್ನಿಂಗ್ ನೀಡಿ ತಿಂಡಿ ತಿಂದು ಹೊರಟೋದ್ರೆ ರಘುನಾಥ್ ಅವರು ಕೋಪರಿಂದ ಆಫೀಸ್ಗೆ ಕೊಟ್ಟಿದ್ದವರು ಜಾನಕಿ ಅವರೊಂದಿಗೆ, ನಿನ್ನ ಜೊತೆ ಮಾತಾಡ್ಬೇಕು ನಡಿ ಅಂತ ಜಾನಕಿ ಅವ್ರನ್ನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಅವಳ ಕೆನ್ನೆ ಗಟ್ಟಿಯಾಗಿ ಬಡ್ದು, ಮಗಳ ಕೈ ಮೀರಿ ಹೋಗ್ತಿದ್ರೆ ಯಾಕೆ ಅವಳನ್ನ ಹಾಗೆ ರೋಡ್ ಮೇಲೆ ಬಿಡ್ತಿದ್ದೀ, 4 ಹೊಡೆದಾದ್ರೂ ಅವಳಿಗೆ ದಾರಿಗೆ ತರಬೇಕು,
ತಂದೆಯಾಗಿ ನಾನು ಹೊಡೆದ್ರೆ ಅವಳು ಇನ್ನೂ ಮೊಂಡಿಯಾಗಿ ತಯಾರಾಗ್ತಾಳೆ, ಅದೇ ನೀನು ಅರ್ಥವಾಗುವಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ ಅಂತ ಅನ್ನಲು ಜಾನಕಿ ಅವರು ಉದ್ವೇಗದಿಂದ ಏನ್ರಿ ಅರ್ಥ ಮಾಡ್ಕೊಳ್ಳೋದು, ಇಷ್ಟರವರೆಗೆ ಆರುಷ್ ನಮ್ಮ ಅಳಿಯ ಅಂತ ಹೇಳಿ ಇವಾಗ ಸಡನ್ನಾಗಿ ಯಾರೋ ಮಧ್ಯದಲ್ಲಿ ಬಂದ್ಬಿಟ್ಟು ಒಂದು ಹುಡುಗಿ ಬಂದ್ಲು, ಮದುವೆ ಮಾಡ್ಕೊಂಡ್ಲು ಅಂತ ಅವಳಿಗೆ ಬಿಟ್ಕೊಡ್ಬೇಕಾ? ಚಿಕ್ಕಂದಿನಿಂದ ಆರುಷ್ ಮೇಲೆ ಆಸೆಗಳನ್ನ ಬೆಳೆಸ್ಕೊಂಡು ನನ್ನ ಮಗಳು ಏನಾಗಬೇಕು ಅಂತ ಕೋಪದಿಂದ ಅರ್ಚಿದ್ರು. ರಘುನಾಥ್ ಅವರು ತಲೆ ಹಿಡ್ಕೊಂಡು, ನಿಜವೇ ನೀನು ಹೇಳಿದಾದರೆ ಯಾರಿಗೆ ಹೇಗೆ ಬರೆದಿರುತ್ತೋ ನಾವು ನೋಡಿದ್ದೀವ ಜಾನಕಿ, ಅದನ್ನು ಅರ್ಥ ಮಾಡ್ಕೊಂಡು ನಾವು ನಡ್ಕೊಳ್ಬೇಕು. ಇಲ್ಲದಿದ್ದರೆ ಸಿತಾರಾಗಿ ಬೇಸರ ಇರುತ್ತೆ, ಆ ಬೇಸರದಿಂದ ನಾವೇ ಹೆಲ್ಪ್ ಮಾಡ್ತಾ ಹೊರಗೆ ಕರೆತರಬೇಕು ಹೊರತು ಇನ್ನು ಮೊಂಡಿಯಾಗಿ ತಯಾರಾಗುವಂಥ ಅವಳು ಇಷ್ಟಕ್ಕೆ ಬಿಡಬಾರ್ದು. ಈ ವಿಷಯ ಎಷ್ಟು ಬಾರಿ ಹೇಳಬೇಕು ನಿನಗೆ ಅಂತ ಅರ್ಚಿದ್ರೆ ಜಾನಕಿ ಅವರು ಲೆಕ್ಕಿಸ್ಕೊಳ್ದಂತೆ, ಇವೆಲ್ಲ ನನಗೆ ಅನಾವಶ್ಯಕ ರೀ, ನನ್ನ ಮಗಳ ಸಂತೋಷ ನನಗೆ ಮುಖ್ಯ. ಈ ವಿಷಯದಲ್ಲಿ ನೀವು ಹೇಗೆ ಮಾಡಿದ್ರು ಹೇಗೆ ಮಾತಾಡಿದ್ರು ನಾನು ನನ್ನ ಮಗಳಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಒಬ್ಬ ಹೆಣ್ಣುಮಗಳಾಗಿ ಇನ್ನೊಬ್ಬ ಹೆಣ್ಣುಮಗಳ ಆಸೆನೇ ನನಗೆ ಗೊತ್ತು ಅಂತ ಹೇಳಿ ಹೊರಗೊಟ್ಟೋದ್ಲು. ರಘುನಾಥ್ ಅವರು ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗದೆ ಸಿತಾರಾ ಜೊತೆ ಗಟ್ಟಿಯಾಗಿ ಮಾತಾಡಬೇಕಂತ ಫಿಕ್ಸ್ ಆಗಿ ತಿಂಡಿ ಕೂಡ ತಿಂದು ಆಫೀಸ್ಗೆ ಹೊರಟೋದ್ರು. ಮನೆಯಲ್ಲೇ ಇದ್ದ ರಾಗಿಣಿ ಅವರವರು ಜಾನಕಿ ಅವರು ಒಬ್ಬರ ಮುಖ ಒಬ್ಬರು ನೋಡಿ ಮುಖ ತಿರುಗಿಸ್ಕೊಂಡು ಹೊರಟೋದ್ರು. ಆಫೀಸ್ಗೆ ತಲುಪಿದ ಸಿತಾರಾ ರಿಸೆಪ್ಷನಲ್ಲಿ ಇಂಟರ್ವ್ಯೂ ಬಗ್ಗೆ ಕೇಳಿ ಎಲ್ಲಿ ಇಂಟರ್ವ್ಯೂ ನಡೀತಿದೆಯೋ ಆ ಪ್ಲೇಸ್ ತಿಳ್ಕೊಂಡು ತನ್ನ ಸರ್ಟಿಫಿಕೇಟ್ಸ್ ತೆಗೆದುಕೊಂಡು ಹೊರಟೋದ್ಲು. ಇನ್ನು ಮುಂಜಾನೆಯಿಂದ CCTV ಫುಟೇಜ್ ಮೂಲಕ ಅಹಿರಾಳನ್ನು ಹಾಗೂ ಆರುಷ್ನನ್ನು ಗಮನಿಸ್ತಾನೆ ಇದ್ದಾನೆ ದೇವ್. ಅಷ್ಟರಲ್ಲೇ ಸಿತಾರಳನ್ನ ಆಫೀಸ್ನಲ್ಲಿ ನೋಡಿದ ದೇವ್ ಕಣ್ಗಳು ಸಣ್ಣದು ಮಾಡಿ, ಈ ಹುಡುಗಿ ಏನು ಈ ಆಫೀಸಿಗೆ ಬಂದಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂದ್ಕೊಳ್ತಾ ತಕ್ಷಣ MD ಕಾಲ್ ಮಾಡ್ದ. ಆರವ್ ಅವನಿಗೆ ಕಳನ್ ತುಂಬ ಹತ್ತಿರ ಸೇರಿಸ್ಕೊಂಡ್ರೆ ಆರೋಹಿ ತಂದೆ ಮಾತನ್ನು ತಡ್ಕೊಂಡಂತೆ ಎನ್ನುವಂತೆ ಅವ್ಯಾನ ದೂರ ಇಟ್ಟಿದ್ಲು. ಆ ಕಾರಿಗೆ ಕಾಲೇಜ್ನಲ್ಲಿ ಕೂಡ ದೂರವಾಗಿ ಇರುತ್ತೆ. ಇಷ್ಟು ಮುಂಚಿನಿಂದ ಕ್ಲೋಸ್ ಆಗಿರದೇ ಇರೋದು ಅವ್ಯಾನ್ನಲ್ಲಿ ಅಸಹನೀಯನ ಕೋಪವನ್ನು ರೇಗಿಸೋದು, ಯಾವಾಗಲೂ ತನ್ನ ಬೆನ್ನ ಹಿಂದೆ ಇಟ್ಕೊಂಡು ಎಲ್ಲಿಗಾದರೂ ಹೋಗ್ತಿದ್ದ. ಅವಳು ಇವಾಗ ಹೇಳದೆ ಹೋಗೋದು, ತನ್ನ ಜೊತೆ ಮಾತಾಡದೇ ಇರೋದು, ಕಾಲೇಜಲ್ಲಿ ಮೊದಲು ತುತ್ತಿಟ್ರೆ ತನಗೇ ಇಡ್ತಿದ್ದ. ಅವಳು ಅದು ಕೂಡ ಇಲ್ಲದೆ ತನ್ನಿಷ್ಟಕ್ಕೆ ಮಾಡ್ಕೊಂಡು ಹೋಗೋದು ಏನೇನೂ ಇಷ್ಟ ಆಗಲಿಲ್ಲ. ಮನೆ ಹತ್ರ ಕೂಡ ನಿಜಕ್ಕೂ ಲೆಕ್ಕಿಸ್ಕೊಳ್ದಂತಿರೋದು ತನ್ನಲ್ಲಿ ತುಂಬ ಕೋಪ ತರಿಸ್ತು. ಹಾಗೆ ಒಂದು ದಿನ ಸಾಯಂಕಾಲ ಆರೋಹಿ ತನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತಿದ್ರೆ ಇನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದ ಅವ್ಯಾನ್ ಆರೋಹಿನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಲಾಕ್ ಮಾಡಿ, ಏನೇ ನನ್ನ ಜೊತೆ ಗೇಮ್ಸ್ ಪ್ಲೇ ಮಾಡ್ತಿದ್ಯಾ, ಬೇಕಂತ ದೂರ ಇಡ್ತಿದ್ಯಾ, ದೂರ ಹೋಗ್ತಿದ್ದೀ, ನಿಜ ಮುಚ್ಚಿಡ್ತಿದ್ಯಾ, ನಿಜಕ್ಕೆ ಏನೇ ನಿನ್ನ ಉದ್ದೇಶ, ನನ್ನ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ಯಾ ಅಂತ ಆವೇಶದಿಂದ ಕೇಳ್ದ. ಪವ ಏನಾ ಮಾತು, ನಿನ್ನ ದೂರ ಮಾಡಿಕೊಂಡು ನಾನು ಬದುಕಬಲ್ಲೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಎಮೋಷ್ನಲ್ ಆಗಂದ್ಲು ಆರೋಹಿ. ನನಗಂತೂ ಅದೇ ಅನ್ನಿಸ್ತಿದೆ ಹನಿ, ನಿಜವಾಗಿಯೂ ಈ ಮಧ್ಯದ ಕಾಲದಲ್ಲಿ ನೀನು ನನಗೆ ಎಷ್ಟು ದೂರ ಇಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದೆಯಾ? ತುಂಬ ಕೋಪ ಬರ್ತಿದೆ ನಿನ್ನ ಮೇಲೆ, ಕೆನ್ನೆಗೆ ಹೊಡಿಬೇಕನ್ನಿಸ್ತಿದೆ. ಕನಿಷ್ಠ ನೈಟ್ ನನ್ನ ಜೊತೆ ಸೇರಿ ನಿದ್ರಿಸ್ತಿದ್ದವಳು ಇವಾಗ ಅದು ಕೂಡ ಇಲ್ಲದೆ ಪೂರ್ತಿಯಾಗಿ ದೂರ ಇಟ್ಟಿದ್ಯಾ. ಮಾವ ಏನು ಹೇಳಿದಾರೋ ಗೊತ್ತಿಲ್ಲ, ಆದರೆ ನಿಜವಾಗಿಯೂ ನನ್ನನ್ನು ನಿನ್ನ ಮನಸ್ಸಿನ ತೆಗೆದು ಹಾಕಿದ್ಯಾ ಅನಿಸ್ತಿದೆ. ನಿಜ ಹೇಳು, ನಿಜವಾಗಿಯೂ ನನ್ನನ್ನು ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ಯಾ? ಹಾಗೆ ಅಂದ್ಕೊಂಡಿದ್ರೆ ಇವಾಗಲೇ ಹೇಳಿಬಿಡು. ನಿನ್ನ ಮೇಲೆ ಆಸೆ ಬೆಳೆಸ್ಕೊಂಡು ನಾನು ನಿನ್ನಿಂದ ದೂರ ಹೋದರೆ ಹೊರತು ಮನುಷ್ಯನಾಗಲಾರೆ ಅಂತ ರೋಷದಿಂದ ಹೇಳಿ ಅವಳನ್ನ ಬಿಟ್ಟುಬಿಟ್ಟ ಅವ್ಯಾನ್. ಬಾವಾ ಅಂತ ಅವ್ಯಾನ್ ಕೆನ್ನೆಗೋಡ್ದ ಆರೋಹಿ. ಏನು ಬಾವಾ ಮಾತು, ಹೇಗೆ ಅಂದ್ಕೊಂಡೆ ಹಾಗೆ ಅಂತ ಬಿಕ್ಕಿ ಹೇಳ್ತಾ, ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ಪ್ರಾಣವಾಗಿ ಪ್ರೀತಿಸುವವಳು ನಿನ್ನ ಬಿಟ್ಟುಬಿಡುವಂತ ಕಾಣಿಸ್ತಿದ್ದೀನಾ? ಹಾಗೆ ಬಿಟ್ಬಿಡೋಳೆ ಆಗಿದ್ದರೆ ಇಲ್ಲಿವರೆಗೆ ಪ್ರೀತಿಯಲ್ಲಿ ಮುಳುಗು ಹೋಗಿ ನೀನು ಮುದ್ದು ಇಡ್ತಿದ್ರು, ಹಗ್ ಮಾಡ್ಕೊಳ್ತಿದ್ರು, ನೈಟ್ ಪೂರ್ತಿ ನನ್ನ ಜೊತೆ ಇದ್ದರೂ ಬಾಯಿ ಮುಚ್ಕೊಂಡು ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಅರ್ಚಿದ್ಲು. ಆ ಮಾತಿಗೆ ಅವ್ಯಾನ್ ತುಟಿಗಳ ಮೇಲೆ ಸ್ಯಾಟಿಸ್ಫೈಡ್ ಸ್ಮೈಲ್ ಬಂದು, ಮತ್ತು ಯಾಕೆ ನಂಗೆ ದೂರ ಆಗಿದೆಯಾ, ಹೇಳಿ ನಿಜ ಹೇಳೋ ಅಂತ ಕೇಳ್ದ. ಇನ್ನು ಮುಚ್ಚಿಟ್ಟು ಉಪಯೋಗ ಇಲ್ಲ ಅಂದ್ಕೊಂಡು ಆರೋಹಿ ದೇವ್ ಹೇಳಿದ್ನೆಲ್ಲ ಪೂರ್ತಿಯಾಗಿ ಹೇಳಿ, ಅದಕ್ಕೆ ಬಾವ ಡ್ಯಾಡಿ ರಿಕ್ವೆಸ್ಟ್ ಮಾಡೋದಕ್ಕೆ ನಿಂಗೆ ದೂರ ಆಗಿದ್ದೆ, ಅಕ್ಕಂತರ ನಮ್ಮ ಪರಿಸ್ಥಿತಿ ಆಗಬಾರ್ದು ಅಂತ. ವಯಸ್ಸಿನಲ್ಲಿದ್ದೀವಿ, ಏನಾದರೂ ತಪ್ಪು ಮಾಡಿದ್ರೆ ಆಮೇಲೆ ಮತ್ತೆ ತಲೆ ಹಿಡ್ಕೊಳ್ಬೇಕಾಗುತ್ತೆ ಅನ್ನೋದು ಡ್ಯಾಡಿಗೆ ಭಯ. ಇಲ್ಲ ಬಾಬಾ, ಮೊದಲು ಬಾರಿ ಡ್ಯಾಡಿ ನನ್ನ ರಿಕ್ವೆಸ್ಟ್ ಮಾಡಿದ್ದು, ಯಾವಾಗಲೂ ಪ್ರತಿಯೊಂದು ಬಾರಿ ಆರ್ಡರ್ ಮಾಡೋದೇ ಹೊರತು ಹೀಗೆ ರಿಕ್ವೆಸ್ಟ್ ಮಾಡಿದ್ದಿಲ್ಲ. ಅದಕ್ಕೆ ನಿಂಗೆ ಸ್ವಲ್ಪ ದೂರವಾಗಿರೋಣ ಅಂದ್ಕೊಂಡೆ ಹೊರತು ಶಾಶ್ವತವಾಗಿ ನಿನ್ನಿಂದ ದೂರ ಆಗೋದಕ್ಕಲ್ಲ ಬಾಬಾ ಅಂತ ಅಳ್ತಿದ್ದಾಗ ಅವ್ಯಾನ್ ಶಾಕಾಗಿ ಆಮೇಲೆ ಸ್ವಲ್ಪ ಸಂತೋಷ ಹಾಗೂ ಇನ್ನೂ ಒಂದು ಬೇಸರದಿಂದ, ಅದು ಹೇಗೆ ಆಗ ಅಂದ್ಕೊಳ್ತೀಯಾ? ನಮ್ಮ ಹದ್ದುಗಳು ನಮ್ಗೆ ಗೊತ್ತಿಲ್ವಾ? ಇಷ್ಟು ವರ್ಷಗಳಿಂದ ನಾವು ಲವ್ನಲ್ಲಿದ್ದೀವಿ, ಯಾವತ್ತಾದರೂ ಹದ್ದು ಮೀರಿದ್ದೀವಾ? ಇಲ್ಲ ತಾನೇ? ಇನ್ನು ನಿಮ್ಮ ಅಕ್ಕನ ವಿಷಯ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿದ್ದು ಹೊರತು ಬೇಕಂತ ಅಲ್ಲ. ಅದರಲ್ಲಿ ನಿಮ್ಮ ಅಕ್ಕನ ತಪ್ಪಿಲ್ಲ, ನಿಮ್ಮ ಭಾವನ ತಪ್ಪಂತೂ ನಿಜಕ್ಕೂ ಇಲ್ಲ.
ಆದರೆ ನೀನು ಅನಾವಶ್ಯಕವಾಗಿ ಇಂಥ ವಿಷಯಗಳನ್ನ ಮೈಂಡ್ ತೆಗೆದುಕೊಂಡು ನನ್ನ ದೂರ ಇಡಬೇಡ ನೀನು ದೂರ ನನಗೆ ಎಷ್ಟು ಕುಗ್ಗಿಸ್ತೋ ನಿನಗೆ ಗೊತ್ತಿಲ್ಲ. ನೀನು ನನಗೆ ದೂರ ಆಗಿದ್ರೆ ನನ್ನ ಪ್ರಾಣ ನನ್ನಿಂದ ದೂರವಾಗೋದಾಗ ಅನ್ನಿಸ್ತಿದೆ. ಎಷ್ಟು ದಿನಗಳಾಗ್ತಿದೆ ಗೊತ್ತಾ ನೀನು ನನ್ನ ಜೊತೆ ನಗ್ತಾ ಮಾತಾಡಿ. ನೀನೇ ಹೇಳು, ಹೀಗಿದ್ರೆ ನಿಜಕ್ಕೂ ನಾನು ನನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸಾಧ್ಯವಾ? ನೀನಂದರೆ ನನಗೆ ಎಷ್ಟು ಹುಚ್ಚು ಅಂತ ನಿಂಗೆ ಗೊತ್ತು. ಆ ಹುಚ್ಚು ಈ ಪೀಕಲ್ವರೆಗೂ ತಲುಪೋವರೆಗೂ ಪ್ರೀತಿ ಆಳದಲ್ಲಿ ಮುಳುಗಿಸಿ ಇವಾಗ ಸಡನ್ನಾಗಿ ಬಿಟ್ಬಿಡ್ತೀಯಾ ಅಂತ ಅರಚ್ದ. ಸಾರಿ ಬಾವ, ರಿಯಲಿ ವೆರಿ ಸಾರಿ, ನಾನು ಇಷ್ಟೊಂದು ಯೋಚಿಸಲಿಲ್ಲ, ಇನ್ಯಾವತ್ತೂ ಹೀಗೆ ಮಾಡಲ್ಲ ಅಂತ ಅಳ್ತಾ ಅವ್ಯಾನನ್ನು ಅಪ್ಕೊಂಡ್ರೆ ಅವ್ಯಾನ್ ಕೂಡ ಆರೋಹಿ ಸುತ್ತ ಕೈಗಳು ಹಾಕಿ ಹಾಗೆ ಅವಳನ್ನ ಹಿಂದಕ್ಕೆ ನಡೆಸ್ಕೊಂಡು ಹೋಗಿ ಬೆಡ್ ಮೇಲೆ ವಾಲ್ ಹೋದ. ತುಂಬ ದಿನಗಳಿಂದ ದೂರ ಇದ್ದಿದ್ದರಿಂದ ಒಬ್ಬರ ಸಾಂಗತ್ಯವನ್ನು ಮತ್ತೊಬ್ಬರು ಕೋರ್ತಿದ್ದರಿಂದ ದೂರ ಜರುಗಬೇಕನ್ನೋ ಆಲೋಚನೆ ಇಬ್ಬರಿಗೂ ಇರಲಿಲ್ಲ. ಒಬ್ಬರು ತೋಳಲ್ಲಿ ಮತ್ತೊಬ್ಬರು ತಮ್ಮ ತಮ್ಮ ಬೇಸರವನ್ನು ಮರೀತಾ ತಮ್ಮ ಫ್ಯೂಚರ್ ಬಗ್ಗೆ ಕನಸು ಕಾಣ್ತಾ ಹಾಗೆ ಯಾವಾಗ ನಿದ್ರಿಸಿದ್ರೋ ಗೊತ್ತಿಲ್ಲ. ಆದರೆ ಡಿನ್ನರ್ ಟೈಮ್ನಲ್ಲಿ ಸಾನ್ವಿ ಬಂದು ಡೋರ್ ಬಡಿಯೋವರೆಗೂ ಇಬ್ಬರಿಗೂ ಪ್ರಜ್ಞೆ ಇರಲಿಲ್ಲ. ಡೋರ್ ಸೌಂಡ್ ಕಣ್ತರದು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡಿಕೊಂಡು ತೊಂದರೆಯಾಗಿ ಮುಖ ತಿರುಗಿಸ್ಕೊಳ್ಳೋದ್ರೊಂದಿಗೆ ಶರೀರಗಳನ್ನ ಕೂಡ ದೂರ ಜರಿಸಿ ಯಾರು ಅಂತ ಕೇಳಿದ್ಲು ಆರೋಹಿ. ನಾನೇ ಅಂತ ಸಾನ್ವಿ ಹೇಳಿದ್ದಕ್ಕೆ ಬರ್ತಿದ್ದೀನಿ ಮಮ್ಮಿ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಡಿ ಅಂತ ಟೈಮ್ ನೋಡಿ ಡಿನ್ನರ್ ಟೈಮ್ ಆಯಿತು ಅಂತ ಅರ್ಥ ಮಾಡಿಕೊಂಡು ಇನ್ನು ನೀನು ನಿನ್ನ ರೂಮ್ಗೆ ಹೋಗು ಬಾವಾ ಅಂದ್ಲು. ಈ ದಿನ ಹೋಗಲ್ಲ, ಈ ದಿನ ನಿನ್ನ ಜೊತೆ ನಾನು ಕೂಡ ಇಲ್ಲೇ ಇರ್ತೀನಿ. ಯಾರಿಗೇನು ಸಮಾಧಾನ ಹೇಳ್ಕೊತೀಯೋ ನಿನ್ನಿಷ್ಟ, ಮಾವಯ್ಯನಿಗೆ ಮಾತ್ರ ನಾನು ಹೇಳ್ಕೊಳ್ಬಲ್ಲೆ ಅಂತ ಸೀರಿಯಸ್ ಆಗಿ ಹೇಳಿ ಮೊದಲು ತಾನು ಫೇಸ್ ವಾಶ್ ಮಾಡ್ಕೊಂಡು ಕೆಳಗೆ ಹೊರಟೋದ್ರೆ ಆರೋಹಿ ಕೂಡ ಬೈರಿಂದ ಕೆಳಗೆ ಬಂದಳು. ಒಂದೇ ರೂಮ್ನಿಂದ ಇಬ್ಬರು ಬರೋದನ್ನು ನೋಡಿದ ದೊಡ್ಡವರೆಲ್ಲರೂ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಿದ್ರೆ ದೇವ್ ಮಾತ್ರ ಕೋಪದಿಂದ ನೋಡಿದ ಆರೋಹಿ ಕಡೆ. ಆ ಕೋಪ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ಆರೋಹಿ ತಲೆ ತಗ್ಸಿದ್ರೆ ಅವ್ಯಾನ್ ಮಾತ್ರ ಯಾರನ್ನೋ ಲೆಕ್ಕಿಸ್ಕೊಳ್ದಂತೆ ಸೈಲೆಂಟಾಗಿ ತನ್ನ ಡಿನ್ನರ್ ತಾನು ಕಂಪ್ಲೀಟ್ ಮಾಡ್ದ. ಡಿನ್ನರ್ ಕಂಪ್ಲೀಟ್ ಆದಮೇಲೆ ಇಬ್ಬರು ಮತ್ತೆ ಒಂದೇ ರೂಮ್ ಒಳಗೆ ಹೋಗೋದಕ್ಕೆ ಹೊರಟಾಗ ದೇವ್ ತಡೆದು ಏನು ರೂಹಿ ಇದು ಅಂತ ಅಸಹನೆಯಿಂದ ಕೇಳ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತಗೊಳ್ಳಿ.